ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು 2 ಬೇಡಿಕೆ ಇರೋದು ನಮ್ದು. ಅಹಮದ್ ಖಾನ್ ಸರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಬೇಕೇ ಬೇಕು. ಜಮೀರ್ ಅಹಮದ್ ಸಾರಿಗೆ ಉಪಮುಖ್ಯಮಂತ್ರಿ ಮಾಡಲೇಬೇಕು. ಜಮೀರ್ ಅಹಮದ್ ಸಾರಿಗೆ ಉಪಮುಖ್ಯಮಂತ್ರಿ ಮಾಡಲೇಬೇಕು. ಜಮೀರ್ ಅಹಮದ್ ಖಾನ್ ಸರ್ ಅವರಿಗೆ ಸಚಿವ ಸ್ಥಾನ ಬೇಕೇ ಬೇಕು. ಜಮೀರ್ ಅಹಮದ್ ಸಚಿವ ಸ್ಥಾನ ಬೇಕೇ ಬೇಕು. ಜಮೀರ್ ಅಹಮದ್ ಸಾರಿಗೆ ಸಚಿವ ಸ್ಥಾನ ಬೇಕೇ ಬೇಕು. ಜಮೀರ್ ಅಹಮದ್ ಸಚಿವ ಸ್ಥಾನ ಬೇಕೇ ಬೇಕು. ನಾವು ಒಂದೇ ಡಿಮ್ಯಾಂಡ್ ಮಾಡ್ತಿದ್ದೀರಿ. ಈ ಸರ್ಕಾರಕ್ಕೆ, ಈ ಮುಖ್ಯಮಂತ್ರಿಗೆ ನಮಗೆ ಅನ್ಯಾಯ ಆಗಿದೆ. ನಮ್ಮ ಜಮೀರ್ ಅಹಮದ್ ಸರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ತಪ್ಪಿದೆ. ನಾವು ಡಿಮ್ಯಾಂಡ್ ಮಾಡ್ತಿದ್ದೀರಿ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ. ಯಾಕೆ ಕೊಡಬೇಕು ಅಂತಂದರೆ ಅವರು ಒಂದೇ ಸಮಾಜದ ಲೀಡರ್ ಅಂತೂ ಅಲ್ಲ. ಇಡೀ ಕರ್ನಾಟಕದಲ್ಲಿ ಎಲ್ಲ ಸಮುದಾಯವನ್ನು ಒದ್ದುಗೂಡಿಸಿ ಕರ್ಕೊಂಡು ಹೋಗೋ ಶಕ್ತಿ ಯಾರಿಗಾನ ಇದೆ ಅಂದರೆ ಅದು ಜಮೀರ್ ಅಹಮದ್ ಖಾನಿಗೆ ಮಾತ್ರ ಇರೋದು. ಈ ಜಮೀರ್ ಅಹಮದ್ ಖಾನ್ ಸಾಹೇಬ್ ಅವರಿಗೆ ಭಾಳ ಅನ್ಯಾಯ ಆಗಿದೆ. ನಾವು ಕಳಕಳಿಯಾಗಿ ನಾವು ಮುಖ್ಯಮಂತ್ರಿ ಕೂಡ ಕೇಳ್ತೀರಿ, ಹೈಕಮಾಂಡ್ ಕೂಡ ಕೇಳ್ತೀರಿ, AICC ಕೇಳ್ತೀರಿ, KPCCಗೆ ಕೇಳ್ತೀರಿ. ನಮ್ಮ ಸಮುದಾಯಕ್ಕೆ ನೀವು ಅನ್ಯಾಯ ಮಾಡಬೇಡ್ರಿ. ನಾವು ರಿಕ್ವೆಸ್ಟ್ ಆಗಲಿ, ನೀವು ಯಾವ ಥರನೂ ಅಂದ್ಕೊಳ್ಳಿ, ನಾವು ಕೇಳೋದಿಷ್ಟೇ, ನಮ್ಮ ಜಮೀರ್ ಅಹಮದ್ ಸರ್ ಅವರಿಗೆ ನ್ಯಾಯಯುತವಾಗಿ ಅವರಿಗೆ ಮಿನಿಸ್ಟರ್ ಮಾಡಬೇಕು, ಡೆಪ್ಟಿ CM ಮಾಡಬೇಕಂತ ನಾವು ಬೇಡಿಕೆ ಇಕ್ಕಿರಿ. ಯಾಕೆ ಅಂತಂದರೆ ನಮಗೆ ಒಂದು ಡಿಸ್ಟಿಕ್ ಲೆವೆಲ್ದು, ಒಂದು ಸ್ಟೇಟ್. ಡಿಸ್ಟಿಕ್ ಅಂದರೆ ನಾಗೇಂದ್ರ ಅಣ್ಣ, ಸ್ಟೇಟ್ ಅಂದರೆ ಜಮೀರ್ ಅಹಮದ್ ಸಾಬ್. ಅದು ಯಾಕಂದರೆ ಇಲ್ಲಿ ನಾವು ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಒಂದು ಜೋಶ್ ಬರಬೇಕಂದ್ರೆ ನಾಗೇಂದ್ರ ಅಣ್ಣ ಕಂಪಲ್ಸರಿ ಮಿನಿಸ್ಟರ್ ಕಂಪಲ್ಸರಿ ಆಗಲೇಬೇಕು. ಇಲ್ಲಿ ಕಾರ್ಯಕರ್ತರ ಕೆಲಸ ನಮ್ಮ ಕಾರ್ಯಕರ್ತರಿಗೆ ಜೋಶ್ ತುಂಬಬೇಕಂದ್ರೆ ಕಂಪಲ್ಸರಿ ನಾಗೇಂದ್ರ ಅಣ್ಣ ಕೊಡಬೇಕು. ಇನ್ನೊಂದು ಡಿಸ್ಟಿಕ್ ಲೆವೆಲ್ನಲ್ಲಿ ಅಂದರೆ ನಾಗೇಂದ್ರ ಅಣ್ಣ ಕೊಟ್ಟರೆ ಒಳ್ಳೆಯದು. ಮುಂದಿನ ಚುನಾವಣೆಯಲ್ಲಿ ಒಳ್ಳೆಯದು ಒಂದು ಪ್ರಮಾಣ ಬೀಳ್ತದೆ, ಅವ್ರಿಗೆ ಒಳ್ಳೇದಾಗ್ತದೆ. ಎಲ್ಲರಿಗೆ ಕಾಂಗ್ರೆಸ್ ಪಾರ್ಟಿ ಬರೋಕೆ ಮತ್ತು ಕೆಲಸ ಮಾಡೋಕೆ ಬೇಸಿರ್ತದೆ. ಇನ್ನೊಂದು ಜಮೀರ್ ಅಹಮದ್ ಸಾರ್ಗೆ ನಮಗೆ ಮುಸ್ಲಿಮ್ಸ್ ಅವ್ರಿಗೆ ಇವತ್ತುವರೆಗೆ ಏನು ಕೊಟ್ಟಿಲ್ಲ. ಬರೇ ಓಡ್ ಹಾಕಾಕ ನಮಗೆ ನಾವು ಇರೋದೆಲ್ಲ ಓಡ್ ಹಾಕಾಕ. ಏನಂದರೆ ಅವ್ರು ಏನಿಲ್ಲ, BJP ಅವ್ರು ಹಿಂಗೆ ಹೇಳ್ಬಿಟ್ರೆ ಅಂದರೆ ಓಡ್ ಹಾಕ್ತಾರೆ. ಅವರು BJP ಅವ್ರು ಹಿಂಗೆ ಹೇಳ್ಬಿಟ್ರೆ ಅಂದರೆ ಓಡ್ ಹಾಕ್ತಾರೆ ಅಂದ್ಕೊಂಡ್ಬಿಟ್ಟಾರೆ ಅವರು. ಈ ಸಾರಿ ಇಲ್ಲ, ಹಂಗಿಲ್ಲ. ಈ ಸಾರಿ ಹೇಳ್ತಾ ಇದ್ದೀನಿ, DK ಶಿವಕುಮಾರ್ ಸರ್ ಅವರೇ, ಈ ಮಾತು ನಮ್ಗೆ DK ಶಿವಕುಮಾರ್ ಹತ್ರ ಹೋಗ್ಬೇಕಿದು. ಯಾಕಂದ್ರೆ ಈ 2 ವರ್ಷ ನಿಮ್ದು ಲಾಸ್ಟ್. ನಮ್ಗೆ ಈ ಸಾರಿ ಮೋಸ ಮಾಡಿದ್ರೆ ಮುಂದಿನ ಸಾರಿ ನೀವು ಮುಖ್ಯಮಂತ್ರಿಗಳು ಆಗಲ್ಲ, ಉಪಮುಖ್ಯಮಂತ್ರಿಗಳು ಆಗಲ್ಲ. ಯಾರು? DK ಶಿವಕುಮಾರ್ ಸರ್ ಅವರೇ, DK ಶಿವಕುಮಾರ್ ಅವರೇ. ಆದರೆ ನಮ್ಗೆ ಏನು ಈ ಸಾರಿ ಜಮೀರ್ ಅಹಮದ್ ಕೊಟ್ಟಿಲ್ಲ ಅಂದ್ರೆ ಮೋಸ ನಮ್ಗೆ ಮಾಡಿದ್ರೆ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ 28ನಲ್ಲಿ ನಾವು ಅವ್ರಿಗೆ ಮೋಸ ಮಾಡಿ ತೋರಿಸ್ತೀವಿ. ನಮ್ಮ ಮುಸ್ಲಿಮ್ಸ್ ಅವ್ರು ಅಂದ್ರೆ ಏನೋ ಅನ್ಕೊಂಡ್ಬಿಟ್ಟಾರ, ಅವರು ಬರೀ ಓಡಾಕಕ್ಕೆ ಬರ್ತಾರೆ ಅನ್ಕೊಂಡ್ಬಿಟ್ರ. ನಾವು ಮಾತಾಡಿ ಮಸೀದ್ನಲ್ಲಿ ಏನೋ ಹೇಳ್ಬಿಟ್ರಿ ಅಂದ್ರೆ ಎಲ್ಲ ಸಮಾಜವ್ರಿಗೆ ನಮ್ಮ ಎಲ್ಲ ಒಂದಾಗಿ ನಾವು ಯಾರಿಗೆ ಏನ್ ಮಾಡ್ಬೇಕಂದ್ರೆ ಅವ್ರು ಮಾಡೇ ತೋರಿಸ್ತೀವಿ. ಸಚಿವ ನಾಗೇಂದ್ರ ಅವರಿಗೆ ಪ್ರತಿಯೊಂದು ದಾನ ಧರ್ಮಗಳನ್ನು ಮಾಡಿ ಇಡೀ ರಾಜ್ಯದಲ್ಲಿ ಹೆಸರುವಾಸಿಯಾಗಿರುವ ಏಕೈಕ ನಾಯಕರೆಂದರೆ ನಮ್ಮ ಜಮೀರ್ ಅಹಮದ್ ಖಾನ್. ಅವರು ಎಲ್ಲ ಸಮುದಾಯಕ್ಕೆ, ಒಂದು ಸಮುದಾಯಕ್ಕೆ ಧರ್ಮಗಳು ಮಾಡಿಲ್ಲ, ಎಲ್ಲ ಸಮುದಾಯಕ್ಕೆ ಮಾಡಿದ್ದಾರೆ. ಅದೇ ಥರನೇ ನಮ್ಮ ಬಳ್ಳಾರಿಯಲ್ಲಿ ಯಾವುದಾದ್ರೂ ಎಲೆಕ್ಷನ್ಗಳು ನಡಿಬೇಕು, ಆಪೋಸಿಟ್ಗೆ ಎದುರಾಳಿ ಹುಲಿ ನಿಂದಿರಬೇಕಂದ್ರೆ ಅದು ನಮ್ಮ ನಾಗೇಂದ್ರ ಸರ್ ಅವರು. ನಮ್ಮ ನಾಗೇಂದ್ರ ಸರ್ ಅವರಿಗೆ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಎಲ್ಲ ಆಶ್ವಾಸನೆ ಕೊಟ್ಟಿದ್ದೀರಿ, ನೀವು ಮಂತ್ರಿ ಸ್ಥಾನವನ್ನು ಕೊಡ್ತೀರಿ ಅಂತ. ಅದೇ ಥರ ಈ ಬಳ್ಳಾರಿಯಲ್ಲಿ ಆಪೋಸಿಟ್ ಇರುವ ಹುಲಿಗಳನ್ನು ಎದುರಿಸಬೇಕಂದ್ರೆ ನಮ್ಮ ಟೈಗರ್, ಬಳ್ಳಾರಿ ಟೈಗರ್ ನಾಗೇಂದ್ರ ಸರ್ಗೆ ಸಚಿವ ಸ್ಥಾನ ಕೊಡಲೇಬೇಕು ನೀವು. ಯಾಕಂದ್ರೆ ಉಪಮುಖ್ಯಮಂತ್ರಿ ಬೇಕಲೇಬೇಕು, ಜಮೀರ್ ಅಹಮದ್ ಅವರಿಗೆ ಉಪಮುಖ್ಯಮಂತ್ರಿ ಬೇಕೇ ಬೇಕು.